ಮೂವಿ ಹೇಗಿತ್ತು? ಚೆನ್ನಾಗಿದೆ. ಮೊದಲು ಬಂದಿತ್ತು, ರಿಲೀಸ್ ಆಗಿದೆ, ಚೆನ್ನಾಗಿದೆ ಭಾಳ ಸರ್ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿದೆ ಸರ್ ಮೂವಿ ಹೇಗಿತ್ತು? ಚೆನ್ನಾಗಿದೆ ಅಮ್ಮ. ಮೂವಿ ಹೇಗಿತ್ತು ಸರ್ ಹೇಳಿ? ಹಾಂ ಸೂಪರ ಮಾಡೋರು, ಹೀರೋ ಸೂಪರ ಮಾಡೋರೆ, ಎಲ್ಲ ಚೆನ್ನಾಗಿ ಮಾಡೋರು. ಸರ್ ಮೂವಿ ಹೇಗಿತ್ತು? ದಾರಿ ಹಿಂಗೆ ಹೋಗಿ ಸರ್ ಮೂವಿ ಹೇಗಿತ್ತು? ಸರ್ ಮೂವಿ ಹೇಗಿತ್ತು? ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಸ್ಟೋರಿ ನಮ್ಮ ಕ್ಲಿಯರ್ ಮಾಡಿದ್ದಾರೆ. ಇದರಲ್ಲಿ ನಾವು ಒಂದು ಪಾತ್ರ ಮಾಡಿದ್ದೀವಿ. ಸರ್ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್ ಮಾಡಿರೋ ಒಂದು ಆ ಪಾತ್ರ ತುಂಬ ಇಷ್ಟವಾಗಿದೆ. ಇವರು ನಮ್ಮ ಅರ್ಜುನ್ ಅಂತ ನಮ್ಮ ಫ್ರೆಂಡು, ಇವರು ಒಂದು ಮೂವಿಯಲ್ಲಿ ಮಾಡಿದ್ದಾರೆ. ಇವರು ಬಂದಿದ್ದಾರೆ, ನಮ್ಮ ಸ್ನೇಹಿತರು ಬಂದಿದ್ದಾರೆ. ಸರ್ ಮೂವಿ ಹೇಗಿತ್ತು? ಸರ್ ಮೂವಿ ಹೇಗಿತ್ತು? ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಸಿನಿಮಾ ಬಗ್ಗೆ ಹೇಳ್ಬೇಕು ಮೂವಿ ಹೇಗಿತ್ತು? ಸಾಕಷ್ಟು ಜನ ಹೇಳ್ತಾರೆ ನೋಡಿ ಥಿಯೇಟರ್ ಸಿನಿಮಾ ಹೇಳಿ ಸರ್ ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ. ಮೂವಿ ಹೇಗಿತ್ತು ಸರ್? ಸರ್ ಮೂವಿ ಹೇಗಿತ್ತು? ಸರ್ ಮೂವಿ ಹೇಗಿತ್ತು? ಮೂವಿ ಹೇಗಿತ್ತು ಸರ್? ಮೂವಿ ಹೇಗಿತ್ತು? ಎಲ್ಲರೂ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ಮೇಡಮ್ ಮೂವಿ ಹೇಗಿತ್ತು? ಏನು ಇಷ್ಟ ಆಯ್ತು ಹೇಳಿ? ಪ್ರತಿಯೊಂದು ಕ್ಯಾರೆಕ್ಟರ್ ಲೇಡಿ ನಾವೆಲ್ಲ ಆಕ್ಷನ್ ಸರ್ ಮೂವಿ ಹೇಗಿತ್ತು? ಸರ್ ಬನ್ನಿ ಮೂವಿ ಯಾವ ಥರ ಇತ್ತು ಸರ್? ತುಂಬ ಚೆನ್ನಾಗಿದೆ. ಹಾಡುಗಳು ಪ್ರತಿಯೊಂದು ಜನಗಳನ್ನು ಎಲ್ಲ ರೀತಿಯಲ್ಲೂ ಎಲ್ಲ ಅಂಶಗಳು ಒಳಗೊಂಡಿದೆ. ಒಳ್ಳೆಯದಾಗಲಿ ಹೊಸ ತಂಡ. ಮೂವಿ ಯಾವ ಥರ ಇತ್ತು? ಮೂವಿ ಹೇಗಿತ್ತು ಸರ್ ಹೇಳಿ? ಹೇಳಿ ಮೇಡಮ್, ಇದು ತುಂಬ ಚೆನ್ನಾಗಿ ಪ್ರೊಡ್ಯೂಸರು ಎಷ್ಟು ಕಷ್ಟ ಬಿದ್ದು ಮಾಡವ್ರೆ. ಇದರಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಬಟ್ ಜನ ಬಂದು ಇವತ್ತು ಚಿತ್ರಮಂದಿರಗಳಲ್ಲಿ ಜನ ನೋಡ್ತಾ ಇಲ್ಲ, ಭಾಳ ಬೇಜಾರಾಗ್ತಾ ಇದೆ. ತುಂಬ ಚೆನ್ನಾಗಿದೆ. ಈಗ ಬಂದು ನೋಡಿರೋರಲ್ಲಿ ಯಾರು ಇದ್ರಾಗ ಮಾತಾಡಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ. ಆದರೆ ಜನ ಬಂದು ಚಿತ್ರಮಂದಿರಗಳು ನೋಡ್ತಾ ಇಲ್ಲ. ತುಂಬ ಚೆನ್ನಾಗಿದೆ ಮೂವಿ ಮಾತ್ರನೇ. ಇದರಲ್ಲಿ ನಾನು ಒಂದು ಪಾತ್ರ ಕೊಟ್ಟವ್ರೆ ಮಾಡಿದ್ದೀನಿ. ಪ್ರೊಡ್ಯೂಸರು ಎಷ್ಟು ಕಷ್ಟ ಬಿದ್ದವ್ರೆ ಅಂದರೆ ನಿಜವಾಗ್ಲೂ ಭಾಳ ಕಷ್ಟ ಇದೆ ಇವತ್ತು. ಅಂಥದ್ರಲ್ಲಿ ಜನ ಬಂದು ನೋಡಬೇಕು, ಅವರು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತೀನಿ. ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ದಯವಿಟ್ಟು ನೀವೆಲ್ಲ ನೋಡಬೇಕು. ನಾವೆಲ್ಲ ಮಿಸ್ ಮಾಡ್ಕೊಂಡಿರ್ತೀವಿ. ನಾವೆಲ್ಲ ಹಳೆ ಆ್ಯಕ್ಟರ್ಸ್ಗಳನ್ನ ಮಿಸ್ ಮಾಡ್ಕೊಂಡಿರ್ತೀವಿ. ಸೀನಿಯರ್ ಆ್ಯಕ್ಟರ್ಸ್ನ ಮಾಲಾಶ್ರೀ ಮೇಡಮ್ ಅಂತವ್ರನ್ನೆಲ್ಲ ಆ್ಯಕ್ಷನ್ ಕ್ವೀನ್. ಇವತ್ತು ಅವರು ಆಮೇಲೆ ಹೀರೋ ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಥರನೇ ಕಾಣ್ತಾರೆ. ಪುನೀತ್ ಸರ್ ಇವರೆಲ್ಲ ಒಟ್ಟಾಗಿ ಸೇರಿ ಈ ಥರ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ ಅಂದರೆ ಎಲ್ಲರೂ ಪ್ರತಿಯೊಬ್ಬ ಕನ್ನಡಿಗರು ಸಿನಿಮಾ ನೋಡಲೇಬೇಕು ಅನ್ನೋದು ನಮ್ಮ ಆಶಯ. ಈಗ ನೋಡ್ತೀರಾ, ಈಗ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳನ್ನ ನೋಡೋದು ಕಮ್ಮಿ ಆಗ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಕನ್ನಡನ ಯಾವತ್ತೂ ಬೆಳೆಸ್ಕೋಬೇಕು. ಈಗ ಕೆಲವೊಂದು ಸಣ್ಣ ಪುಟ್ಟ ಸಿನಿಮಾಗಳು ಅಂತೀವಿ, ಕೆಲವೊಂದು ಚೆನ್ನಾಗಿಲ್ಲ ಅಂದರೆ ಬಿಟ್ಬಿಡಿ. ಚೆನ್ನಾಗಿರೋ ಸಿನಿಮಾನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬರೀ ನಾನು OTTಯಲ್ಲಿ ನೋಡ್ಬಿಡ್ತೀನಿ, ಅದ್ರಲ್ಲಿ ನೋಡ್ಬಿಡ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಆ ಮಜಾ ಸಿಗಲ್ಲ. ಥಿಯೇಟ್ರಿಗೆ ಬಂದು ಎಲ್ಲ ಫ್ಯಾಮ್ಲಿ ಸಮೇತ ಕೂತ್ಕೊಂಡು ನೋಡಿದ್ರೆ, ನಾವು ಕೂಡ ಎಲ್ಲ ಫ್ಯಾಮ್ಲಿ ಬಂದಿದ್ದೀವಿ. ಈ ಸಿನಿಮಾ ನೋಡೋದಕ್ಕೆ ನಾವು ಯಾವ ರಿಲೇಷನೂ ಅಲ್ಲ, ಏನೂ ಅಲ್ಲ. ಬಟ್ ಆದರೂ ಒಂದು ಒಳ್ಳೆ ಸಿನಿಮಾ ಅಂತ ಕೇಳ್ಪಟ್ಟದ್ದು ನೆನ್ನೆ ರಿವ್ಯೂಸ್ ಕೇಳಿದ್ವಿ. ಈ ಮಾರಕಾಸ್ತ್ರ ಸಿನಿಮಾ ತುಂಬ ಚೆನ್ನಾಗಿದೆ. ಯಾಕಂದರೆ ಇವತ್ತು ಮಾಟ ಮಂತ್ರದ ಬಗ್ಗೆ ಸ್ವಲ್ಪ ಬೇರೆ ಥರ ತೋರಿಸಿದ್ದಾರೆ. ಆಮೇಲೆ ಕಂಪ್ಲೀಟ್ಲಿ ಫ್ಯಾಮಿಲಿ ಓರಿಯೆಂಟೆಡು. ಆಮೇಲೆ ಮಾಲಾಶ್ರೀ ಮೇಡಮ್ ನಮ್ಮ ಕುಟುಂಬದ ಎಲ್ಲ ದೊಡ್ಡ ಫ್ಯಾನು. ಹಾಗಾಗಿ ಒಳ್ಳೆ ಸಿನಿಮಾ. ಈ ಸಿನಿಮಾನ ದಯವಿಟ್ಟು ಕರ್ನಾಟಕ ಜನತೆ ಹರಿಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ದೊಡ್ಡ ಬಜೆಟ್ಟೇ ಖರ್ಚು ಮಾಡೋದು ಸುಮಾರು ಕೇಳ್ಪಟ್ಟಿದ್ದೀವಿ. ಪ್ರೊಡ್ಯೂಸರ್ ಹೇಳ್ತಾ ಇರೋದು 6-7 ಕೋಟಿ ಖರ್ಚು ಮಾಡಿದ್ದಾರೆ ಅಂದರೆ ದೊಡ್ಡ ವಿಷಯ. ಏನಕ್ಕಂದರೆ ಕನ್ನಡ ಜನತೆಗೆ ಒಳ್ಳೆ ಸಿನಿಮಾ ನೋಡಿ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅಂತ, ಯಾವುದಕ್ಕೂ ಮೋಸ ಇಲ್ಲ. ದಯಮಾಡಿ ಮಾರಕಾಸ್ತ್ರ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬೇಕು. ಯಾಕಂದರೆ ಕೇಳ್ಪಟ್ಟಿದ್ದೀವಿ ಇನ್ನು ತಮಿಳು ತೆಲುಗು ವರ್ಷನ್ಸ್ ಎಲ್ಲ ಬಿಡ್ತಾವ್ರಂತೆ ಸಿನಿಮಾ. ಹಾಗಾಗಿ ಕನ್ನಡಿಗರು ಒಳ್ಳೆ ಸಿನಿಮಾ ಬಂದಾಗ ಬಿಟ್ಟಿಲ್ಲ. ದಯಮಾಡಿ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಮಾರಕಾಸ್ತ್ರ. ಥ್ಯಾಂಕ್ ಯು. ಕರ್ನಾಟಕದ ಜನತೆಗೆ ಡಾಕ್ಟರ್ ನಟರಾಜ ಮಾಡೋ ನಮಸ್ಕಾರಗಳು. ಕರ್ನಾಟಕದ ಜನತೆಗೆ ಡಾಕ್ಟರ್ ನಟರಾಜ ಮಾಡೋ ನಮಸ್ಕಾರಗಳು. ಈ ಮಾರಕಾಸ್ತ್ರ ಅನ್ನೋ ಒಂದು ಸಿನಿಮಾ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದೀವಿ. ಒಳ್ಳೊಳ್ಳೆ ಹಾಡುಗಳು,
ಮತ್ತು ಒಳ್ಳೊಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡಿ ಹೇಳ್ಬೇಕಂದ್ರೆ ಹೆಚ್ಚಿನದಾಗಿ ಮಾಲಾಶ್ರೀ ಮೇಡಮ್ ಅವರಂತೂ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾಗಳಿಗಿಂತ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಸಾಹಸಮಯ ದೃಶ್ಯದಲ್ಲಿ ಪಾತ್ರ ಅಭಿನಯಿಸಿದ್ದಾರೆ. ತುಂಬ ಅದ್ಭುತವಾಗಿದೆ. ಮತ್ತು ಈ ಚಿತ್ರದಲ್ಲಿ ಇನ್ನೂ ದೊಡ್ಡ ದೊಡ್ಡ ಒಳ್ಳೆ ಕ್ಯಾರೆಕ್ಟರ್ಸ್ ಅಯ್ಯಪ್ಪ ಶರ್ಮಾ ಅವರು, ಶಶಿಧರ್ ಅವರು, ರವಿಚೇತನ್ ಅವರು ಒಳ್ಳೊಳ್ಳೆ ಆರ್ಟಿಸ್ಟ್ಸ್ ಮಾಡಿದ್ದಾರೆ. ನಾವು ಇದನ್ನು ಇಡೀ ನಮ್ಮ ಸೌತ್ ಇಂಡಿಯಾನೇ ನೋಡ್ಬೇಕಂತ ಅಂದ್ಬಿಟ್ಟು ಕನ್ನಡ, ತೆಲುಗು, ತಮಿಳು ಎಲ್ಲ ಭಾಷೆಗೂ ಪ್ರಯತ್ನ ಪಟ್ಟಿದ್ದೀವಿ. ಆಲ್ರೆಡಿ ತೆಲುಗುನ ಈಗ ರಿಲೀಸ್ ಮಾಡಿದ್ದೀವಿ. ಕನ್ನಡ ಮತ್ತು ನಮಗೆ ಕರ್ನಾಟಕದ ಜನತೆಗೆ ಕನ್ನಡನೇ ನಮಗೆ ಹೆಚ್ಚು, ಕನ್ನಡನ ಮೊದಲ ಆದ್ಯತೆ. ಆದರೆ ಇದರಲ್ಲಿ ಒಂದು ನಮ್ಮ ಇಡೀ ದೇಶನ ಒಂದು ಸಾಂಗಲ್ಲಿ ನೋಡಬೇಕು ಅಂತ ಅಂದ್ಬಿಟ್ಟು ಮಾಡಿರೋ ಒಂದು ಪ್ರಯತ್ನದಿಂದ ನಾನು ತೆಲುಗು, ತಮಿಳು ಎಲ್ಲ ಬೇರೆ ಭಾಷೆಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ನೋಡಬೇಕು. ನಮ್ಮ ಸೌತ್ ಇಂಡಿಯಾನ ಇಡೀ ನಮ್ಮ ಇಂಡಿಯಾನ ಹೆಂಗಿದೆ ನೋಡ್ಬಿಟ್ಟು ಒಂದು ಸರ್ತಿ ನಮ್ಮ ದೇಶದ ಕಡೆ ಕಣ್ಣು ಹಾಯಿಸ್ಲಿ, ಗಮನ ಹರಿಸಲಿ. ನಮ್ಮ ದೇಶದ ಎಕಾನಮಿ ನಮ್ಮಲ್ಲೇ ಉಳಿತದೆ, ನಮ್ಮ ದೇಶದ ಜನತೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕನ್ನಡನ ನಾವು ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಹೋಗಿ ನಾವು ನಮ್ಮೊಂದು ಕನ್ನಡಿಗರ ಒಂದು ಹೆಚ್ಚಿನ ನಮ್ಮದೇನಿದೆ ಒಂದು ನಮ್ಮ ಆ ಶಕ್ತಿ ಅದನ್ನು ತೋರಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಕನ್ನಡಿಗರ ಆಶೀರ್ವಾದ ನನ್ನ ಮೇಲಿರಲಿ. ತುಂಬ ಚೆನ್ನಾಗಿದೆ ಸಿನಿಮಾ. 2.25 ಗಂಟೆ ಏನು ಟೈಮ್ ಪಾಸ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಈಗಾಗಲೇ ಎಲ್ಲ ಬಂದಿರೋ ವೀಕ್ಷಕರಿಂದ ಮತ್ತು ತಾವೆಲ್ಲ ಈಗ ಕೇಳಿದ್ದೀರ ವಿವರಣೆಗಳು. ಬಂದು ನೋಡಿ, ನಿಮಗೇನು ಅನಿಸುತ್ತೆ ಇನ್ನು ಬೇರೆಯವರಿಗೆಲ್ಲ ಹೇಳಿ. ಥಿಯೇಟ್ರಿಗೆ ಬಂದು ನೋಡಬೇಕು. ಈ ಎಫೆಕ್ಟು, ಈ ಸೌಂಡ್ ಎಫೆಕ್ಟ್ ಎಲ್ಲ ನೀವು ಥಿಯೇಟ್ರಲ್ಲಿ ನೋಡಿದಾಗಲೇ ಅದರ ಅನುಭವ ಅದ್ಭುತವಾಗಿರುತ್ತೆ. ಎಲ್ಲರೂ ದಯವಿಟ್ಟು ಕನ್ನಡಿಗರು ಎಲ್ಲ ಬಂದು ಕನ್ನಡ ಸಿನಿಮಾ ನೋಡಿ, ಕನ್ನಡಿಗರನ್ನ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಮಾರಕಾಸ್ತ್ರ ಸಿನಿಮಾ ಸೊ ಈಗ ತಾನೇ ಮೊದಲನೇ ಶೋ ನೋಡಿದ್ದಾರೆ. ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ರಿಗೂ ಒಂದು ಕೇಳ್ಕೊತೀನಿ ಏನಂದರೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ ನಿಮ್ಗೆ ಆ ಫೀಲು, ಆ ಎಫೆಕ್ಟು ಆಗ ನಿಮಗೆ ಒರಿಜಿನಾಲಿಟಿ ಸಿಗುತ್ತೆ. ನೀವು ಮೊಬೈಲಲ್ಲಿ ನೋಡ್ತೀನಿ ಅಥವಾ ಮನೇಲಿ ಕೂತು ನೋಡ್ತೀನಿ ಅಂದರೆ ದಯವಿಟ್ಟು ಆ ಫೀಲ್ ಸಿಗೋಲ್ಲ. ನಾವಿಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ 4 ಶೋ ಜೊತೆಯಲ್ಲಿ ಪಬ್ಲಿಕ್ ಜೊತೆಯಲ್ಲಿ ನಾವು ಕೂತ್ಕೊಂಡು ನಾವು ಸಿನಿಮಾ ನೋಡ್ತಿದ್ದೀವಿ. ಸೊ ದಯವಿಟ್ಟು ನಾವು ಒಂದು ಕೇಳ್ಕೊಳ್ಳೋದು ಎಲ್ರಿಗೂ, ಕರ್ನಾಟಕದ ಕಲಾಭಿಮಾನಿಗಳಿಗೆ ದಯವಿಟ್ಟು ಒಂದು ಮಾರಕಾಸ್ತ್ರ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾಗಳು, ಯಾಕಂದರೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಅಂದರೆ ನಮ್ಮ ನಿರ್ಮಾಪಕರಾಗಿರ್ಬೋದು ತುಂಬಾ ಕಷ್ಟಪಟ್ಟು ಹೇಳ್ಬೇಕಂದ್ರೆ 6-7 ಕೋಟಿ ಸುಮ್ಮನೆ ಚಿಕ್ಕ ಅಮೌಂಟ್ ಅಲ್ಲ. ದೊಡ್ಡ ಸಿನಿಮಾ ಮಾಡೋದು ಒಂದು ಗಾದೆ ಮಾತಿದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಸಿನಿಮಾ ಮಾಡಿ ನೋಡ್ರಿ, ಗೊತ್ತಾಗುತ್ತೆ. ಸುಮ್ಮನೆ ಅಲ್ಲಿ ಕುತ್ಕೊಂಡು ಕಮೆಂಟ್ಸ್ಗಳು ಹೊಡಿಯೋದು ಸೊ ಅವೆಲ್ಲ ಬೇಡ. ಬಂದು ಸಿನಿಮಾ ಮಾಡಿ, ಆ ಸಿನಿಮಾನ 2 ದಿನ ನಿಲ್ಲಿಸಿ ನೋಡೋಣ ಥಿಯೇಟ್ರಲ್ಲಿ. ನಾವು ಅದನ್ನೇ ಹೇಳೋದು. ನನಗೆ ಈ ಸೀರಿಯಲ್ಸು ಸೋಮವಾರದಿಂದ ಶುಕ್ರವಾರವರೆಗೂ ನೀವು ಹಾಕ್ಕೊಳ್ಳಿ. ಶನಿವಾರ ಭಾನುವಾರ ಬಿಟ್ಬಿಡಿ. ನಮ್ಮಂಥ ಥಿಯೇಟ್ರವರು ಮತ್ತು ನಮ್ಮಂಥ ಕಲಾವಿದರು ಒಂದು ಸ್ವಲ್ಪ ಅನ್ನ ತಿಂತೀವಿ. ದಯವಿಟ್ಟು ಇದನ್ನು ಏನಾದರೂ ಯಾರಾದರೂ ಕಿವಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಏನೋ ಯೋಚನೆ ಮಾಡಿ. ನನಗೆ ಬಂದಿದ್ದ ಯೋಚನೆ. ಸೊ ಅದು ಆಗಲೇಬೇಕಂತ ಏನಿಲ್ಲ, ಬಟ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ನಮ್ಮಂಥವ್ರು ಯೂಟ್ಯೂಬರ್ಸು, ಆಮೇಲೆ ಮೀಡಿಯಾದವರು, ಸೊ ಎಲ್ರಿಗೂ ನಿಮಗೂ ಒಳ್ಳೆಯದಾಗುತ್ತೆ ಅಲ್ವಾ? ನಿಜ ತಾನೆ? 2 ದಿನ, ವಾರದಲ್ಲಿ 7 ದಿನ ನಮಗೆ ಕೇಳ್ತಿಲ್ಲ, 2 ದಿನ ನಮಗೆ ಕೊಡಿ. ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ. ಆ ಸಿನಿಮಾ ನಿಲ್ಲಿಸ್ಬೇಕಂತಂದರೆ ಇನ್ನೂ ಕಷ್ಟಪಡ್ತೀವಿ. ನಾವು ಬಂದು ಇಲ್ಲಿ ನಿಲ್ತೀವಿ, ಬಟ್ ಜನ ಬರಲ್ಲ ಥಿಯೇಟ್ರಿಗೆ. ಇನ್ನು ಯಾರಿಗೋಸ್ಕರ ಸಿನಿಮಾ ಮಾಡಬೇಕು ಅಲ್ವಾ? ನಿಮಗಾಗಿ ಹೊಸ ಕಾನೂನು ಜಾರಿ ಮಾಡ್ಸೋಣ. ಕಾನೂನು ಜಾರಿ ಅಲ್ಲ ಸೀರಿಯಲ್ ನಾನು ಹೇಳ್ತಿರೋದು. ಇದು ಎಂಟರ್ಟೈನ್ಮೆಂಟ್ ಅಷ್ಟೇ. ಸೀರಿಯಲ್ ಓಕೆ ಇರಲಿ, ಸೋಮವಾರದಿಂದ ಶುಕ್ರವಾರವರೆಗೂ ಹಾಕೊಳ್ಳಿ. ಬೆಳಗ್ಗೆ 6 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಹಾಕ್ತೀರಾ ಅಲ್ವಾ? ಸಿನಿಮಾ ಯಾವ ಟೈಮಲ್ಲಿ ಬಂದು ನೋಡ್ತಾರೆ ಹೇಳಿ? ಶನಿವಾರ ಭಾನುವಾರ 2 ದಿನ ತೆಗೀರಿ. ನಿಮ್ಮ ಸೀರಿಯಲ್ಗಳೇ ಸ್ಟಾಪ್ ಮಾಡಿ ಹೋಗಲಿ, ಆಯ್ತಾ? ಒಳ್ಳೆ TRP ಬರುತ್ತೋ ಇಲ್ಲ ಅದು ನಮಗೆ ಬೇಕಾಗಿಲ್ಲ, ಬಟ್ ಜಾರಿಗೆ ಇಳಿದ್ರೆ ನಿಜವಾಗ್ಲೂ ಇದು ಸಕ್ಸಸ್ ಆಗುತ್ತೆ. ಥಿಯೇಟ್ರ್ ಅವರೆಲ್ಲ ಬಾಗಿಲಾಗ್ತಿದ್ದಾರೆ. ಏನು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಹೇಳಿ? ದೊಡ್ಡ ಸಿನಿಮಾಗಳು ಬಂದು ಸೈಡ್ಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಅದನ್ನು ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಜಸ್ಟ್ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಮಾಲಾಶ್ರೀ ಮೇಡಮ್ ಆ್ಯಕ್ಷನ್ ಆಗಿರ್ಬೋದು, ಆಮೇಲೆ ಸಿಂಗಿಂಗ್ ಆಗಿರ್ಬೋದು, ಒಂದು ಬ್ಯೂಟಿಫುಲ್ ಲೊಕೇಶನ್. ಅಂದರೆ ಸಿನಿಮಾ ಫಸ್ಟ್ ಟೈಮ್ ಅಂದರೆ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಒಂದು ಆ ಸೆಟ್ ಆಗಿರ್ಬೋದು, ಮತ್ತು ಇವರು ಆ್ಯಕ್ಟ್ ಆಗಿರ್ಬೋದು, ಸರ್ ಆ್ಯಕ್ಟ್ ಆಗಿರ್ಬೋದು, ಡೈರೆಕ್ಷನ್ನು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಮಾಡಿದ್ರು ತುಂಬ ಸೂಪರಾಗಿ ಮಾಡಿದ್ದಾರೆ. ಎಲ್ಲರೂ ಬನ್ನಿ, ಒಳ್ಳೆ ಸಿನಿಮಾ, ಒಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ, ಒಳ್ಳೆ ಕಂಟೆಂಟ್ ಇದೆ. ಬಂದು ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಎಲ್ಲರಿಗೂ ಇದರಲ್ಲಿ
ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇದೆ. ಅವ್ರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ನೆಕ್ಸ್ಟ್ ಸರ್ ಮಾರಕಾಸ್ತ್ರ ಟೈಟ್ಲು ಅಷ್ಟು ಚೆನ್ನಾಗಿದೆ, ಸಿನಿಮಾ ಅಷ್ಟು ಚೆನ್ನಾಗಿದೆ. ವಾಯ್ಸ್ ಕೇಳಿಸ್ತಾ ಇಲ್ಲ ಸ್ವಲ್ಪ ಚೆನ್ನಾಗಿದೆ. ಮಾರಕಾಸ್ತ್ರ ಟೈಟ್ಲು ಚೆನ್ನಾಗಿದೆ, ಸಿನಿಮಾನು ಚೆನ್ನಾಗಿದೆ. ನಾನು ನೋಡಿದಂಥ ಒಂದು ಡಿಫ್ರೆಂಟ್ ವೆರೈಟಿ ಅಂತ ಸಿನಿಮಾ. ಯಾಕಂದರೆ ನಾನು ಇಷ್ಟೊಂದು ಇನ್ನೂ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ, 1000 ಪಿಕ್ಚರ್ ನೋಡಿದ್ದೀನಿ. ಬಟ್ ಕಾಂಬಿನೇಷನ್ ಆಫ್ ಏನೋ ಮಾಟ ಮಂತ್ರ ಆ್ಯಂಡ್ ಕಾನೂನು ಇದೆರಡು ಮಿಕ್ಸ್ ಮಾಡುವಂಥ ನನಗೆ ನನ್ನ ಮೊದಲ ಸಿನಿಮಾ ನಾನು ಈ ಥರ ನೋಡ್ತಾ ಇರೋದು. ಒಂದು ಡಿಫ್ರೆಂಟ್ ಆಗಿದೆ, ಒಂದು ಪ್ರಯೋಗ ತುಂಬ ಚೆನ್ನಾಗಿದೆ. ಅದು ನಮ್ಮ ನಿರ್ಮಾಪಕರು ಅದ್ಭುತವಾಗಿ ಒಂದು ಸಾಂಗಲ್ಲಿ ಇಡೀ ನಮ್ಮ ಭಾರತನ ತೋರಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಬೇರೆ ದೇಶಕ್ಕೆ ಹೋಗಿ ನೋಡೋಕ್ಕಿಂತ ನಮ್ಮ ದೇಶ ಮುಂಚೆ ನೋಡಿ ಅನ್ನೋದು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ತುಂಬ ಖರ್ಚು ಮಾಡಿ ಅದ್ಭುತವಾದ ಸಿನಿಮಾ, ಅದ್ಭುತವಾದ ಸಾಂಗ್ ಮಾಡಿದ್ದಾರೆ. ಎಲ್ಲನೂ ಕವರ್ ಮಾಡಿದ್ದಾರೆ. ದಯವಿಟ್ಟು ಅದನ್ನು ನೋಡಬೇಕು ನೀವು, ಯಾಕಂದರೆ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಎರಡನೇದು ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್, ಫಸ್ಟ್ ಡೈರೆಕ್ಷನ್ ಅಂತ ಎಲ್ಲೂ ಅನ್ಸಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಏನಾಗುತ್ತೆ, ಇಂಥ ಒಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ನ ನೋಡ್ಕೋಬೇಕು ಅಂದರೆ ಒಬ್ಬ ಸೀನಿಯರ್ ಡೈರೆಕ್ಟರ್ ಇರಬೇಕಾಗುತ್ತೆ. ಅಂದರೆ 4-5 ಸಿನಿಮಾ ಮಾಡಿ ಒಂದು ಅನುಭವ ಇರಬೇಕು. ಬಟ್ ಏನೂ ಇಲ್ಲದೇ ಒಂದೇ ಸಿನಿಮಾಗೆ ಅಷ್ಟು ದೊಡ್ಡ ದೊಡ್ಡ ಕಲಾವಿದನ, ಅದು ಮಹಾರಾಷ್ಟ್ರ ಸೂಪರ್ ಸ್ಟಾರ್ ಅವ್ರನ್ನ ಹ್ಯಾಂಡಲ್ ಮಾಡೋದು ಸಣ್ಣ ವಿಷಯ. ಅಂಥವ್ರು ಇಟ್ಕೊಂಡು ಈ ಒಂದು ದೊಡ್ಡ ಸಿನಿಮಾ ಮಾಡಿದ್ದಾರೆ. ತುಂಬ ಖರ್ಚು ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಮಾತ್ರ ಹೇಳ್ಬೋದೆ. ಬಟ್ ಜನ ಅದನ್ನು ಹೇಗೆ ತೊಗೊತಾರೆ ಅದು ಅವ್ರ ಮೇಲೆ ಬಿಟ್ಟಿದ್ದು. ಈಗ ತಾನು ಆನಂದ್ ಅವ್ರು ಹೇಳಿದ್ರು, ಏನೊಂದು ಐಡಿಯಾ ಕೊಟ್ಟರು, ಅದು ಒಳ್ಳೆ ಐಡಿಯಾ, ನಾನು ಅದನ್ನು ಸ್ವಾಗತಿಸ್ತೀನಿ. ಆ ಥರ ಏನೋ ಮಾಡಬೇಕಂದ್ರೆ ಎಲ್ಲರೂ ಬರಬೇಕು ಈ ಸಿನಿಮಾದಲ್ಲಿ. ಸಿನಿಮಾ, ಎಂಟರ್ಟೈನ್ಮೆಂಟ್, ಚಾನಲ್ಲು, ಸೀರಿಯಲ್ಸು ಎಲ್ಲದಕ್ಕೂ ಒಂದು ವೇದಿಕೆ ಆಗಬೇಕು ಅಂತ ನನಗೂ ಅನಿಸ್ತದೆ. ಯಾಕಂದರೆ ಎಲ್ಲರೂ ಒದ್ದಾಡ್ತಾ ಇದ್ದೀವಿ, ಸಿನಿಮಾ ಹೋಗ್ತಾ ಇಲ್ಲ, ಸೀರಿಯಲ್ಸ್ ಹೋಗ್ತಾ ಇಲ್ಲ. ಅದಕ್ಕೆ ಯಾಕೆ ಅಂತ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಫಿಲ್ಮ್ ಚೇಂಬರ್ ಕೂತ್ಕೊಂಡು ಒಂದು ನಿರ್ಧಾರ ತೊಗೋಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಇತ್ತೀಚೆಗೆ ಕೇರಳದಲ್ಲಿ ಒಂದು ಡಿಸಿಷನ್ ತೊಗೊಂಡಿದ್ದಾರೆ, ಒಳ್ಳೆ ಡಿಸಿಷನ್. ಸೊ ಆ ಥರ ಒಂದು ಡಿಸಿಷನ್ ನಮ್ಮ ಕರ್ನಾಟಕದಲ್ಲಿ ಆಗಬೇಕು. ನಮ್ಮ ಫಿಲ್ಮ್ ಚೇಂಬರು, ವಾಣಿಜ್ಯ ಮತ್ತು ಇದೆಲ್ಲ ಸೇರಿ, ಪ್ರೊಡ್ಯೂಸರ್ಸ್ ಎಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬರಬೇಕು. ಯಾಕಂದರೆ ಸಿನಿಮಾಗಳು ಏನಾಗ್ತೈತೆ, ಒಳ್ಳೆ ಸಿನಿಮಾ ಮಾಡ್ತಾರೆ, ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ಇದೇ ಅಂತಲ್ಲ, ಎಲ್ಲನೂ ಅಷ್ಟೇ, ಭಾಳ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಜನ ಥಿಯೇಟ್ರಿಗೆ ಬರೋದು ಕಷ್ಟ ಆಗಿದೆ. ಯಾಕಂದರೆ ಲಾಟ್ ಆಫ್ IPL ಆಗ್ಬೋದು, ಸೀರಿಯಲ್ಸ್ ಆಗ್ಬೋದು, ಮತ್ತೊಂದು ಆಗ್ಬೋದು. ಸೊ ಎಲ್ಲನೂ ಹೊರತುಪಡಿಸಿ ಒಂದು ಡಿಸಿಷನ್ ತೊಗೊಂಡು ಒಂದು ಸಿನಿಮಾಗೆ ಅಂತ ಒಂದು 2 ದಿವಸ ಇಡಬೇಕು ಅಂತ ನನಗೂ ಅನಿಸ್ತು. ಆನಂದ್ ಅವ್ರು ಹೇಳಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಸಿನಿಮಾ ನೋಡಿ ಹಾರೈಸಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ, ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನಾನು ರಕ್ತಂಚರ ಅನ್ನೋ ಮಂತ್ರವಾದಿ ಪಾತ್ರ ಮಾಡಿದ್ದೀನಿ. ಮೇ ಬಿ ಆ ಗೆಟಪ್ಪಿಗೂ ಈ ಗೆಟಪ್ಗೂ ನಿಮ್ಗೆ ಯಾರಿಗೂ ಗುರ್ತು ಸಿಗ್ತಿಲ್ಲ ಅಂತ ಅನ್ಕೋತೀನಿ. ಸೊ ಇದು ಆ್ಯಕ್ಚುಲಿ ನಾನು ಬೇರೆ ಒಂದು ಸಿನಿಮಾಗೆ ಕಮಿಟ್ ಆಗಿರೋದ್ರಿಂದ ಗೆಟಪ್ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಅದೇ ಗೆಟಪ್ಪಲ್ಲಿ ಇರ್ತಾ ಇದ್ದೆ. ಹೀಗೆ ಮುಂದೆ ಬರೋ ಸಿನಿಮಾಗಳಿಗೂ ನನಗೆ ಅದೇ ಗೆಟಪ್ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು 2-3 ತಿಂಗಳಲ್ಲಿ ಓಲ್ಡ್ ಗೆಟಪ್ಪಿಗೆ ಮತ್ತೆ ಬರ್ತೀನಿ. ಮುಖ್ಯವಾಗಿ ಮಾಲಾಶ್ರೀ ಮೇಡಮ್ ಅವರು ಬಹಳ ವರ್ಷಗಳ ನಂತರ ಕನ್ನಡ ಸಿನಿಮಾ ರಂಗದಲ್ಲಿ ಮತ್ತೆ ಆ್ಯಕ್ಷನ್ ಕ್ವೀನ್ ಆಗಿ ಕಾಣಿಸ್ಕೊಂಡಿರುವಂಥ ವರ್ಷಗಳ ನಂತರದ ಮೊದಲನೇ ಚಿತ್ರ ಮಾರಕಾಸ್ತ್ರ. ಸೊ ಇದ್ರ ಜೊತೆಗೆ ಇಲ್ಲಿರುವಂಥ ಸ್ಟಾರ್ ಕಾಸ್ಟು, ಒಂದು ಆನಂದ್ ಆರ್ಯ ಆಗಿರ್ಬೋದು, ಹರ್ಷಿಕಾ ಪೂರ್ಣಚ ಆಗಿರ್ಬೋದು, ರವಿಚೇತನ್ ಆಗಿರ್ಬೋದು, ಅಯ್ಯಪ್ಪ ಶರ್ಮಾ ಆಗಿರ್ಬೋದು, ಮತ್ತು ನಾನು ಮಾಡಿದ್ದೀನಿ, ಮತ್ತು ನಮ್ಮ ಮಂಜುಳಾ ರೆಡ್ಡಿ ಅವರು ಕೂಡ ಮಾಡಿದ್ದಾರೆ. ಸೊ ದೊಡ್ಡ ಕಾಸ್ಟಿಂಗೇ ಇದೆ ಈ ಸಿನಿಮಾಗೆ. ನಿರ್ಮಾಪಕರು ತುಂಬ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ದಯವಿಟ್ಟು ಕರ್ನಾಟಕದ ಕನ್ನಡ ಅಭಿಮಾನಿ ದೇವರುಗಳಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಒಂದು ಪ್ರಶ್ನೆ, ಯಾಕೆ ನೀವು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ? TV-ನಲ್ಲಿ ನೋಡ್ತೀರಾ, OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತೀರಾ, ಅಮೆಝಾನಲ್ಲಿ ನೋಡ್ತೀರಾ? ನೀವುಗಳು ಬಂದು ಥಿಯೇಟ್ರ್ನಲ್ಲಿ ನೋಡಿ ಹರಿಸಿದ್ರೆ ನಾವೂ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನು ನಂಬಿ ಸಿನಿಮಾಗೆ ಇನ್ವೆಸ್ಟ್ ಮಾಡಿರೋ ನಿರ್ಮಾಪಕರು ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ. ಮತ್ತು ಇತ್ತೀಚೆಗೆ ಯೂಟ್ಯೂಬಲ್ಲೇ ಎಲ್ಲೋ ಒಂದು ಕಡೆ ಪ್ಲೇ ಆಗಿತ್ತು. ಆಲ್ಮೋಸ್ಟ್ ಈಗ ಏನು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಿದೆ ಎಲ್ಲ ಮುಚ್ಚೋ ಪರಿಸ್ಥಿತಿಗೆ ಬಂದಿದೆ ಅಂತ. ಅದಕ್ಕೆ ಕಾರಣ ಯಾರು?
ಅಭಿಮಾನಿ ದೇವರುಗಳ ಕಾರಣ. ನೀವುಗಳು ಥಿಯೇಟ್ರಿಗೆ ಬಂದರೆ ಸಿನಿಮಾ ಥಿಯೇಟ್ರನ್ನ ಮುಚ್ಚೋ ಪರಿಸ್ಥಿತಿ ಬರೋದಿಲ್ಲ. ನೀವುಗಳು ಬಂದಿಲ್ಲ ಅಂತಂದ್ರೆ ಸಿನಿಮಾ ಥಿಯೇಟ್ರ್ ಓನರ್ ಇನ್ನೇನು ಮಾಡ್ತಾರೆ, ಅಯ್ಯೋ ಯಾವುದು ವರ್ಕೌಟ್ ಆಗ್ತಾ ಇಲ್ಲಪ್ಪ, ಫಸ್ಟು ಥಿಯೇಟ್ರನ್ನ ಕ್ಲೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಆ ಜಾಗದಲ್ಲಿ ಮಲ್ಟಿಪ್ಲೆಕ್ಸ್ ಓಪನ್ ಆಗುತ್ತೆ. ಮಲ್ಟಿಪ್ಲೆಕ್ಸ್ ಓಪನ್ ಆಯಿತು ಅಂತಂದ್ರೆ ಅಲ್ಲಿ 1 to double ರೇಟು, 1 to double ರೇಟ್ ಕೊಟ್ಟು ಈ ರೇಟಿಗೆ ಜನ ಬರಲ್ಲ ಅಂದಮೇಲೆ ಆ ರೇಟಿಗೆ ಕಂಡು ಬರ್ತಾರಾ? ಬರೋದಿಲ್ಲ. ಸೊ ನಮ್ಮ ಕನ್ನಡ ನಿರ್ಮಾಪಕರು ಎಲ್ಲೋಗ್ಬೇಕು? ಕನ್ನಡ ಇದನ್ನ ಸಿನಿಮಾನೇ ನಂಬಿ ಜೀವನ ಮಾಡುವಂಥ ನಮ್ಮಂಥ ಕಲಾವಿದರುಗಳು, ತಂತ್ರಜ್ಞರು ಎಲ್ಲಿಗೋಗ್ಬೇಕು? ಅಷ್ಟೇ ಅಲ್ಲ, ಸಿನಿಮಾಗೆ ಎಲ್ಲ ರೀತಿ ಲಿಂಕ್ ಇದೆ. ಮಾಧ್ಯಮ ಇರ್ಬೋದು, ಯೂಟ್ಯೂಬ್ನವ್ರು ಇರ್ಬೋದು, ಎಲ್ಲರಿಗೂ ಇದು ಲಿಂಕ್ ಇದೆ. ಎಲ್ಲರಿಗೂ ಜೀವನ ನಡೆಯೋದು ಇದರಿಂದನೇ, ಸಿನಿಮಾದಿಂದನೇ. ಸಿನಿಮಾ ಒಂದಿಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ. ಜನಗಳಿಗೆ ಎಂಟರ್ಟೈನ್ಮೆಂಟ್ ಅನ್ನೋದೇ ಇರೋದಿಲ್ಲ. ಬೇರೆ ಭಾಷೆ ಸಿನಿಮಾಗಳನ್ನೆಲ್ಲ ನೀವು ನೋಡಿ ಹಾರೈಸ್ತೀರಾ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಾತೃಭಾಷೆ, ನಿಮ್ಮ ಭಾಷೆ ಯಾವುದು, ಅದಕ್ಕೆ ಫಸ್ಟು ನಿಮ್ಮ ಪ್ರಿಫರೆನ್ಸ್ ಕೊಡಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರ್ನಲ್ಲಿ ಬಂದು ನೋಡಿ, ನಮ್ಮನ್ನೆಲ್ಲ ಹರಿಸಿ ಹಾರೈಸಿ, ಇನ್ನೂ ಪ್ರೊಡ್ಯೂಸರ್ಗಳು ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡೋವಂಥ ಶಕ್ತಿನ ಅವ್ರಿಗೆ ನೀವು ಕೊಡಬೇಕು. ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದು, ಕನ್ನಡ ಸಿನಿಮಾನ ಥಿಯೇಟರ್ನಲ್ಲಿ ಬಂದು ನೋಡಿ, ಕಲಾವಿದರುಗಳಿಗೆ, ತಂತ್ರಜ್ಞರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಎಲ್ಲರಿಗೂ ನೀವು ಹಾರೈಸಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ನಮಸ್ಕಾರ. ಮಾರಕಾಸ್ತ್ರ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ವ, ಆ ಥರ. ನಾನು ಶೂಟಲ್ಲಿ ಆ ಸೀನ್ ಮಾಡಬೇಕಾದ್ರೇ ನನಗೊಂಥರ ಆಗ್ತಿತ್ತು. ಬಟ್ ಅದು ಸ್ಕ್ರೀನ್ ಮೇಲೆ ನೋಡಿದಾಗ ಇವಾಗಲೂ ಈ ಥರ ಎಲ್ಲ ನಡೆಯುತ್ತಾ ಅಂತ ಅನಿಸುತ್ತೆ. ಈ ಸಿನಿಮಾ ಮಾಡಬೇಕಾದ್ರೆ ಡೈರೆಕ್ಟ್ರು ಪ್ರೊಡ್ಯೂಸರು ಹೊಸರು, ಆದರೆ ಕಲಾವಿದರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಹಾಗಾಗಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಇವಾಗ ಶಶಿ ಸರ್ ಹೇಳ್ತಾಯಿದ್ರು ಎಲ್ಲರೂ ಟಿ ವಿಯಲ್ಲಿ ನೋಡ್ತಾರೆ ಅಂತ. ಟಿ ವಿಯಲ್ಲಿ ನೋಡೋದಕ್ಕೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ಟಿ ವಿಯಲ್ಲಿ ಸಿನಿಮಾ ನೋಡ್ತಿದ್ರೆ ಇಲ್ಲ ಫೋನ್ ಬರುತ್ತೆ, ಇಲ್ಲ ಆ ಕಡೆ ಈ ಕಡೆ ಹೋದಾಗ ಕೆಲವೊಂದು ಸನ್ನಿವೇಶಗಳು ನಾವು ಮಿಸ್ ಮಾಡ್ಕೊತೀವಿ. ಅದೇ ಥಿಯೇಟ್ರಲ್ಲಿ ಸಿನಿಮಾ ನೋಡಿದಾಗ ಸಿನಿಮಾ ನೋಡೋಕ್ಕೆ ಅಂತಲೇ ಬಂದಿರ್ತೀವಿ, ಇಂಟ್ರೆಸ್ಟಾಗಿ ಸಿನಿಮಾ ನೋಡ್ತೀವಿ. ಹಾಗಾಗಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ಮಾರಕಾಸ್ತ್ರ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ.